ಈ ಕೇಸಲ್ಲಿ ಸತ್ತು ಸ್ವರ್ಗ ಸೇರಿರೋ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹೆಸರು ಹಂತಕರ ಬಾಯಲ್ಲಿ ಬರುತ್ತೆ. ಅದು ಅವರ ಹುಚ್ಚ ಅಥವಾ ಹೆಚ್ಚಾದ ಬುದ್ಧಿವಂತಿಕೆನಾ? ಅದೆಲ್ಲ ಮಾಡಿದ ತಪ್ಪಿನಿಂದ ಹೊರಬರೋ ಇನ್ನೊಂದು ಉಪಾಯ ಆಗಿದ್ರೂ ಆಗಿರಬಹುದು. ಯಾಕಂದ್ರೆ ತಪ್ಪಿಸ್ಕೊಳ್ಳೋ ಪ್ಲಾನ್ ಮಾಡೋದ್ರಲ್ಲಿ ಅವರದ್ದು ಎತ್ತಿದ ಕೈ. ಇಲ್ಲ ಅಂದ್ರೆ ಈ ಚೋಟ್ ಮೆಣಸಿನಕಾಯಿಗಳು ಜೀವ ತೆಗೆದು ಜುಮ್ ಅಂತ ಇರ್ತಾ ಇದ್ರ? ಅಂದಹಾಗೆ ಇಲ್ಲಿ ಎಲ್ಲವೂ ನಡೆಯೋದು ಅವಳೊಬ್ಬಳಿಗಾಗಿ. ಈ ಹುಡುಗಿರ ಪೈಕಿ ತಲೆನೇ ಎತ್ತೋದಿಲ್ಲ ಅಂತಾಳಲ್ಲ, ಆಕೆನೇ ಮಹಾ ಖತರ್ನಾಕ್ ಹುಡುಗಿ ಶ್ವೇತಾ. ಈಕೆಯ ಅಪ್ಪ ಅಮ್ಮ ಇಬ್ರು ಟೀಚರು. ವಿಪರ್ಯಾಸ ಅಂದ್ರೆ ಇವಳಿಂದಾನೇ ಒಂದು ಹಂತಕ ಪಡೆ ರೆಡಿ ಆಯ್ತು ಅಂದ್ರೆ ತಪ್ಪೇ ಇಲ್ಲ. ಯಾಕೆ ಹೀಗೆ ಹೇಳ್ತಾ ಇದ್ದೀವಿ ಅನ್ನೋದು ನಿಮಗೆ ಮುಂದೆ ಗೊತ್ತಾಗುತ್ತೆ. ಸದ್ಯಕ್ಕೆ ಇವರ ಮಾವ ರಾಜೇಂದ್ರ ಟೀಚರ್ನ ಫೈರ್ ಕೇಸಲ್ಲಿ ಪೊಲೀಸರು ಈ ಪಾತಕಿಗಳ ತನಕ ಬಂದಿದ್ ಹೇಗೆ ಅನ್ನೋ ಇಂಟ್ರೆಸ್ಟಿಂಗ್ ವಿಷಯವನ್ನ ಹೇಳ್ಬಿಡ್ತೀವಿ. ಒಂದು ಮೊಬೈಲ್ ನಂಬರ್ ಅನ್ನ ಇಟ್ಕೊಂಡು ತನಿಖೆ ನಡೆಸ್ತಾ ಇದ್ದ ಪೊಲೀಸರಿಗೆ ಒಂದು ಹಂತಕ್ಕೆ ಇದು ನಮ್ಮನ್ನ ದಾರಿ ತಪ್ಪಿಸೋ ಪ್ಲಾನ್ ಯಾಕಾಗಿರಬಾರ್ದು ಅನ್ಸಿದೆ. ಆದ್ರೆ ಒಂದಂತೂ ನಿಜ, ಈ ನಂಬರ್ಗೂ ದುಷ್ಕರ್ಮಿಗಳಿಗೂ ನಂಟಿದೆ ಅನ್ನೋದು ಸ್ಪಷ್ಟವಾಗಿತ್ತು. ನಂತರ ಈ ಪೊಲೀಸರು ಮಾಡಿದ್ದು ಘಟನೆ ನಡೆದ ಟೈಮಲ್ಲಿ ಆ ಏರಿಯಾದ ಸುತ್ತಮುತ್ತ ಇದ್ದ ಮೊಬೈಲ್ ನಂಬರ್ ತೆಗೆಸೋದು. ಆ ಟೈಮ್ನಲ್ಲೇ ಮೊಬೈಲ್ನ EMI ನಂಬರ್ನಿಂದ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇವರ ಗಮನಕ್ಕೆ ಬರುತ್ತೆ. ಯಾವ ನಂಬರ್ ಹಿಂದೆ ಇವರು ಇಷ್ಟೊತ್ತು ಬಿದ್ದಿದ್ರು ಆ ನಂಬರ್ ಜೊತೆಗೆ ಅದೇ ಮೊಬೈಲ್ನಲ್ಲಿ ಇನ್ನೊಂದು ನಂಬರ್ ಇರುತ್ತೆ. ಅದು ಡ್ಯುಯಲ್ ಸಿಮ್ ಇರೋ ಮೊಬೈಲ್. ಅದರ ಪೈಕಿ ಒಂದು ನಂಬರ್ ಅದೆಲ್ಲೋ ಕಾನ್ಪುರದಲ್ಲಿ ಸ್ವಿಚ್ ಆಫ್ ಆಗಿದೆ, ಆದ್ರೆ ಇನ್ನೊಂದು ಬೇರೆ ಮೊಬೈಲ್ ಅಲ್ಲಿ ವರ್ಕ್ ಆಗ್ತಿದೆ. ಅಷ್ಟೇ, ಪೊಲೀಸರ ಮುಖದಲ್ಲಿ ಗೆಲುವಿನ ನಗೆ. ಆರೋಪಿ ಸ್ವಲ್ಪ ಯಾಮಾರಿದ್ದ. ಮೂವಿ ನೋಡಿ ಮರ್ಡರ್ ಮಾಡಿದ್ನಂತೆ. ಆ ನಂಬರ್ನ ಜಾಡು ಹಿಡ್ಕೊಂಡು ರಾಯಭಾಗಕ್ಕೆ ಬಂದವರು ಹಿಡ್ಕೊಂಡಿದ್ದು ಈ ಹುಡುಗ ರವಿಯನ್ನ. ಅವನೇ ಈ ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್. ಹಂಗೆಲ್ಲ ಸಿಕ್ಕಿಬಿದ್ದ ಮಾತ್ರಕ್ಕೆ ಸತ್ಯವನ್ನ ಒಪ್ಕೊಳ್ಳೋನು ಅಲ್ಲ, ಬಲೆ ಸತಾಯಿಸಿದ್ದ. ಆದ್ರೆ ಪೊಲೀಸರು ಬಿಡ್ಲಿಲ್ಲ. ಕೊನೆಗೆ ಫೈರ್ ಮಾಡಿದ್ದನ್ನ ಒಪ್ಕೊಂಡು ಸತ್ಯದ ತಲೆ ಮೇಲೆ ಹೊಡೆಯೋ ತರ ಒಂದು ಕಥೆಯನ್ನ ಹೇಳಿಬಿಟ್ಟ. ಅದು ನಮ್ಮ ನೆಚ್ಚಿನ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರದ್ದು. ಅವರ ವಿಷ್ಣು ಸೇನಾ ಸಿನಿಮಾ ನೋಡಿ ಪ್ರಭಾವಿತನಾಗಿ ಒಳ್ಳೆಯ ಕೆಲಸ ಮಾಡಬೇಕು, ದುಷ್ಟರನ್ನ ಸಂಹರಿಸಬೇಕು ಅಂತ ನಿಂತು ಬಿಟ್ಟಂತೆ ಈ ಹುಡುಗ. ನಮ್ಮ ದೇಶದಾಗ ರೀ ಯಾರಿಗಾದ್ರೂ ಅನ್ಯಾಯ ಆದ್ರೂ ಅವ್ರಿಗೆ ಶಿಕ್ಷೆ ಆಗ್ಬೇಕಂತ ಅನ್ನೋದ್ರೆ ಅದೇ ಉದ್ದೇಶ ಇತ್ತು. ನಾನು ಒಟ್ಟು ಅನ್ಯಾಯ ಆದಲ್ಲಿ ಅದು ಸುಧಾರಣೆ ಆಗಬೇಕು ಅನ್ನೋದು. ಹೌದು ರೀ ಸರ್, ಅವನು ಸುಧಾರಣೆ ಮಾಡಕ್ಕೆ ಹೋಗಿದಂತಲ್ಲ, ಅದರ ನಾವು ಅದನ್ನೇ ಪ್ರಯತ್ನ ಪಟ್ಟಿರು ಮಾಡ್ಬೇಕಂತ. ಅಲ್ಲ, ನೀ ಏನು ಸೈನ್ಯ ಎಷ್ಟು ಜನರು ಕಟ್ಟಿದಿರಿ? ಎಷ್ಟು ಜನರು? ನಾವು ಇಷ್ಟೇ 3 ಜನ ರೀ. ಓತಪ್ಪ ನಾಯಕ ಇವನು. ಎಷ್ಟೊಂದು ಒಳ್ಳೆ ಕೆಲಸ ಮಾಡಿ ಮಾಡಿ ಗುಡ್ಡೆ ಹಾಕಿದ್ದಾನೆ. ಈಗ ಮೇಷ್ಟ್ರ ಮೇಲೆ ಅಟ್ಯಾಕ್ ಮಾಡಿದ್ದು ಒಳ್ಳೆ ಕೆಲಸನ? ವಿನಾಕಾರಣ ಆತನ್ನ ಸಾಯಿಸಿ ಬಿಟ್ಟಿದ್ರಲ್ಲ ಅಂದಾಗ ಬಂದಿತ್ತು ಆ ಹುಡುಗಿ ಶ್ವೇತಾಳ ಹೆಸರು. ಆಕೆಗೆ ಈ ರಾಜೇಂದ್ರ ಕಾಡ್ತಿದ್ದ ಅಂತಾನೆ ರವಿ. ಸ್ಕೂಲಲ್ಲಿ ಹೋಗೋನಲ್ಲಿ ಅಂತ ಟೀಚರ್ ನೋಡಿ ಅದೊಂದು ಸಂಬಂಧ ಅಂತ ಐತ್ರಿ ಸರ್. ಅವ್ರಿಗೆ ಅದನ್ನೊಂದು ಮೋಸ ಮಾಡಿದ್ದಾರೆ. ಮತ್ತು ಶ್ವೇತನ ಮೇಲೆ ರೀ ಒಂದು ಸರ ಕಣ್ಣು ಹಾಕಿದ್ರಿ ಸರ್, ಆಕಿನೂ ಕಾಡಿಸ್ತಿದ್ದಾರೆ ಸರ್. ಇನ್ನು ಅವಳಿಗೆ ಅನ್ಯಾಯ ಆಗಬಾರ್ದು, ಆಕೆ ಭಾಳ ಹಾಳು ಮಾಡ್ತಾನೆ ಅಂತೇಳಿ ಅವ್ನು ಸಾಯಿಸ್ಬೇಕಂತ ಪ್ರಯತ್ನ ಮಾಡಿದ್ದಾರೆ ಸರ್. ಹಾಗಂತ ಆ ಹುಡುಗಿ ಹೇಳಿದ್ಲ. ಎಸ್, ರವಿ ಹಾಗೆ ಹೇಳಿದ್ದಕ್ಕೆ ಡಿಪ್ಲೊಮಾ ಮಾಡ್ತಿರೋ ಈ ಹುಡುಗಿ ಶ್ವೇತಾ ಅರೆಸ್ಟ್ ಆಗಿದ್ದು. ಅಪಾಯವನ್ನ ತಡೀತೆ ಆರೋಪಿಗಳಿಗೆ ಸಪೋರ್ಟ್ ಮಾಡಿದ ತಪ್ಪಿಗೆ ಆಕೆಯ ತಂಗಿ ಸುಷ್ಮಾ ಜೈಲು ಸೇರಿದ್ದಾಳೆ. ಇವರಿಬ್ಬರನ್ನ ಅರೆಸ್ಟ್ ಮಾಡುವುದಕ್ಕೂ ಮೊದಲು ರವಿಗೆ ನೇರವಾಗಿ ಸಹಾಯ ಮಾಡಿದ್ದ ಮಂಜುನಾಥ ಮತ್ತು ಯಲ್ಲಪ್ಪ ಅನ್ನೋನ್ನ ಪೊಲೀಸರು ವಶ ತಗೊಂಡ್ರು. ನಂತರ ಒಂದೊಂದೇ ವಿಷಯ ಹೊರಬರ್ತಾ ಹೋಯ್ತು. ತೆಂಗಿನ ಮರದಲ್ಲಿತ್ತು ಮೊಬೈಲ್. ಅಲ್ಲಿ ರವಿ ಈ ಕೃತ್ಯ ನಡೆಸೋದಕ್ಕೆ ಕಳೆದ 6 ತಿಂಗಳಿನಿಂದ ರೆಡಿಯಾಗಿದ್ದ. ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ಸೋ ಮಾಸ್ಟರ್ ಪ್ಲಾನ್ ಅವಂದು. ಇತ್ತೀಚೆಗೆ ಪೊಲೀಸರು ಮೊಬೈಲ್ ನಂಬರ್ಗಳಿಂದಾನೇ ಕಳ್ಳರನ್ನ ಟ್ರ್ಯಾಪ್ ಮಾಡ್ತಾರೆ ಅನ್ನೋದು ಗೊತ್ತಿತ್ತಲ್ಲ. ಅದನ್ನೇ ಇಟ್ಕೊಂಡು ದಾರಿ ತಪ್ಪಿಸೋ ಪ್ಲಾನ್ ಮಾಡಿದ. ಈ ಪ್ರಕರಣಕ್ಕೆ ಸಂಬಂಧಿಸಿದ ಹಾಗೆ ಮಾತಾಡೋದಕ್ಕೆ ಅಂತಾನೆ ಬೇರೆ ಬೇರೆ ಸಿಮ್ಗಳನ್ನ ಈ ಸ್ನೇಹಿತರೆಲ್ಲ ಇಟ್ಕೊಂಡಿದ್ರು. ಆ ಸಿಮ್ಮು ಎಲ್ಲಿಂದಲೂ ಯಾರ ಹೆಸರಿಗೂ ತಗೊಂಡಿದ್ದಲ್ಲ. ಅದನ್ನ ಒಂದು ಮೊಬೈಲ್ ಅಂಗಡಿಗೆ ಕನ್ನ ಹಾಕಿ ಕದ್ದಿದ್ರು. ನಂತರ ಬೈಕ್ ಕೂಡ ಕದ್ಕೊಂಡ್ ಬಂದ್ರು. ಅವರಿಗೆ ಕದಿಯೋದಕ್ಕೆ ಸಿಗದೆ ಇದ್ದಿದ್ದು ಪಿಸ್ತೂಲ್ ಅಷ್ಟೇ. ಅದನ್ನ ಗೆಳೆಯನೊಬ್ಬನ ಹತ್ರ ತಗೊಂಡಿದ್ದ ಈ ರವಿ ಕೊನೆಗೆ ಕೆಲಸ ಮುಗಿದ್ಮೇಲೆ ಅದನ್ನ ತಗೊಂಡು ಹೋಗಿ ತಮ್ಮ ಮನೆಯ ಹಿತ್ತಲಲ್ಲಿರೋ ತೆಂಗಿನ ಮರದ ತುದಿಗೆ ಸಿಕ್ಕಿಸಿಟ್ಟಿದ್ದ. ಅದಕ್ಕಿಂತ ಮೊದಲು ಪೊಲೀಸರ ದಾರಿ ತಪ್ಪಿಸುವುದಕ್ಕೆ ಅಂತಾನೆ ಫೋನ್ ಮಾಡಿದ ಆ ನಂಬರು
ಅದನ್ನ ಈ ಬುದ್ಧಿವಂತ ಮೊಬೈಲ್ ಸಮೇತ ಬೆಳಗಾವಿ ತಿರುಪತಿ ಎಕ್ಸ್ಪ್ರೆಸ್ ಟ್ರೈನ್ನಲ್ಲಿ ಇಟ್ಟಿದ್ದ. ಕದ್ದಿರೋ ಬೈಕನ್ನು ಬೆಳಗಾವಿಯಲ್ಲಿ ಬಿಟ್ಟು ದುಷ್ಕರ್ಮಿಗಳು ಟ್ರೈನ್ ಹತ್ತಿ ಓಡಿದ್ರು ಅಂತ ನಂಬಿಸೋ ಪ್ರಯತ್ನ ಮಾಡಿದ. ಪೊಲೀಸರು ನಂಬಿದ್ರು. ಆದ್ರೆ ಡ್ಯುಯಲ್ ಸಿಮ್ ಮೊಬೈಲ್ ಬಳಸಿ ಅದರಲ್ಲಿದ್ದ ತನ್ನ ಪರ್ಸನಲ್ ಸಿಮ್ ಅನ್ನ ವಾಪಸ್ ತಗೊಂಡು ರವಿ ಸಣ್ಣದೊಂದು ಎಡವಟ್ಟು ಮಾಡಿಕೊಂಡ. ಇಲ್ಲ ಅಂದ್ರೆ ಈ ಹುಡುಗರ ಪಡೆ ಸಿಕ್ಕಿ ಬೀಳೋ ಚಾನ್ಸೇ ಇರಲಿಲ್ಲ. ಅಷ್ಟಕ್ಕೂ ಈ ಹಿಂದೆ ಇದೇ ಹುಡುಗರ ಪಡೆ ಒಂದು ಹೆಣ ಹಾಕಿ ಬಚಾವಾಗ್ಬಿಟ್ಟಿದ್ರಲ್ಲ, ಅದೇ ಇವರಿಗೆ ಇಂಥದ್ದೊಂದು ಕೃತ್ಯವೆಸಗೋದಕ್ಕೆ ಧೈರ್ಯ ತಂದುಕೊಟ್ಟಿತ್ತು. ಈ ಹುಡುಗರು ಕೊಂದದ್ದು ಯಾರನ್ನ ಅಂತ ಹುಡುಕೊಂಡು ಹೋದ್ರೆ ಮತ್ತೆ ಕಥೆ ಸುತ್ತಕೊಳ್ಳೋದು ಇದೇ ಹುಡುಗಿ ಶ್ವೇತಾ ಸುತ್ತ. ಅದು ಅವಳಿಗಾಗೆ ನಡೆದ ಹತ್ಯೆ. ಅದರಲ್ಲಿ ಆಕೆ ಸ್ವತಃ ಪ್ರಾಣ ತೆಗೆದಿದ್ಲು. ಆ ದುರಂತದ ಬಗ್ಗೆ ಹೇಳ್ತೀವಿ. ಅದಕ್ಕೂ ಮುಂಚೆ ಒಂದು ಚಿಕ್ಕ ಬ್ರೇಕ್.